ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ಸೋಸಿಟ್ಕೊಂಡು ಅದನ್ನು ಬಿಸಿನೀರಿಗೆ ಈ ಥರ ಬೇಯಿಸ್ಕೊತಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ತಿರ್ಗಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ನಮ್ಮ ಖಾರಕ್ಕೆ ಬೇಕಾದಷ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಇಡೀ ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು, ಬೇಕಿದ್ರೆ ನಮಗೊಂದು ಇಂಚು ಶುಂಠಿನೂ ಹಾಕ್ಕೋಬೋದು, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಇದಿಷ್ಟು ನಾನು ತಗೊಂಡು ಒಂದು ಹಿಡಿ ಕೊತ್ತಂಬರಿ ಆದರೆ ಸಾಕು, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ. ಅಂದರೆ ಸೊಪ್ಪು ಹಾಕಿದರೆ ಮತ್ತೆ ಜಾರ್ಕೊಳ್ಳುತ್ತೆ, ಬೇಗ ಸಣ್ಣ ಆಗಲ್ಲ ಅಂತ. ಇವಾಗ ನೋಡಿ ಇದೆಲ್ಲ ಸಣ್ಣ ಆಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕೋತಿದ್ದೀನಿ. ಸ್ವಲ್ಪ ಬಿಸಿ ಇದೆ, ಆರಿಸ್ಕೊಂಡು ಹಾಕೊಂಡ್ರೂ ಪರವಾಗಿಲ್ಲ. ಇದನ್ನು ಗ್ರೈಂಡ್ ಮಾಡಿಕೊಂಡೆ. ಇವಾಗ ಸೊಪ್ಪು, ಖಾರ ಸಮೇತ ಎಲ್ಲ ಗ್ರೈಂಡ್ ಆಯಿತು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು. ಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಚೂರು ಜೀರಿಗೆ, ಒಂದು ಕಡಲೆಬೇಳೆ, ಬೇಕಿದ್ರೆ ನೀವು ಉದ್ದಿನಬೇಳೆ ಕಡಲೆ ಬೀಜನೂ ಹಾಕ್ಕೋಬೋದು. ನಾನು ಉದ್ದಿನಬೇಳೆ ಕಡಲೆಬೇಳೆ ಎರಡೇ ಹಾಕ್ಕೊಂಡಿದ್ದೀನಿ, ಬೇಕಿದ್ರೆ ನೀವು ಕಡಲೆ ಬೀಜನೂ ಹಾಕ್ಕೋಬೋದು. ನಾನು ಕಡಲೆ ಬೀಜನ ಸ್ಕಿಪ್ ಮಾಡಿದ್ದೀನಿ. ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿ ಒಂಚೂರು ಫ್ರೈ ಆಗೋ ತನಕ ಬಿಟ್ಟು, ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಆ ಪೇಸ್ಟನ್ನು ಇದೇ ಎಣ್ಣೆಗೆ ಹಾಕ್ಕೊಂಬಿಡ್ಬೇಕು. ನೋಡಿ ಈ ಥರ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲೆಲ್ಲ ಫ್ರೈ ಆಗೋ ಥರ ಕೈ ಆಡಿಸ್ಬೇಕು. ಎಣ್ಣೆ ಜೊತೆ ಇದೆಲ್ಲ ಮಿಕ್ಸ್ ಆಗಬೇಕು, ಆ ಥರ ನೀಟಾಗಿ ಕೈ ಆಡಿಸಿ ಈ ಥರ ಎಲ್ಲ ಹಾಕಿ ಕೈ ಆಡಿಸಿದ್ದೀನಿ. ಮತ್ತು ಕುದಿ ಬರ್ತಿದೆ. ಇವಾಗ ಇದಕ್ಕೆ ನಾವು ಒಂದು ಚಿಟಿಕೆ ಅರಿಶಿನ, ಒಂಚೂರು ಗರಂ ಮಸಾಲ ಹಾಕಿ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ತಿರ್ಗಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಒಬ್ಬೊಬ್ಬರು ಉಪ್ಪು ಕಡಿಮೆ ತಿಂತಾರೆ, ಒಬ್ಬೊಬ್ಬರು ಜಾಸ್ತಿ ತಿಂತಾರೆ. ಸೊ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗೆಲ್ಲ ಮಿಕ್ಸ್ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ಸಿಮ್ಮಲ್ಲಿ. ಅದೆಲ್ಲ ಅಂದರೆ ಎಣ್ಣೆ ಅಂಶ ಮೇಲೆ ಬರುತ್ತೆ, ಅಂದರೆ ಚೆನ್ನಾಗಿ ಎಲ್ಲ ಬೆಂದ್ಕೊಂಡಿದೆ ಅಂತ. ನೋಡಿ ಎಣ್ಣೆ ಅಂಶ ಎಲ್ಲ ಮೇಲೆ ನಿಂತಿದೆ ಅಲ್ವಾ, ಸೊಪ್ಪು, ಅದು ಖಾರ ಎಲ್ಲ ನೀಟಾಗಿ ಬೆಂದ್ಕೊಂಡು ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಅನ್ನಕ್ಕೆ ಅದು ಗೊಜ್ಜು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಆಯಿತು. ಅನ್ನ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಪಾಲಕ್ ರೈಸು ರೆಡಿ ಆಯಿತು. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಮನೇಲಿ ಮಾಡಿಕೊಂಡು ಟೇಸ್ಟಿಯಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.